ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. ಆರ್ಸಿಬಿ ಟೀಮ್ 1 ಗಂಟೆಗೆ ಎಂಟ್ರಿ ಆಗುತ್ತೆ ತವರಿಗೆ. ವಿಶೇಷ ವಿಮಾನದ ಮೂಲಕ HALಗೆ ಆಗಮಿಸ್ತಾರೆ. HALನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದ ಬಳಿ ಆರ್ಸಿಬಿ ತಂಡ ಆಗಮಿಸುತ್ತೆ. ಮಧ್ಯಾಹ್ನ 3 ಗಂಟೆ 30 ನಿಮಿಷಕ್ಕೆ ಆರ್ಸಿಬಿ ಟೀಮ್ನಿಂದ ವಿಕ್ಟರಿ ಪರೇಡ್ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ತೆರೆದ ವಾಹನದಲ್ಲಿ ರ್ಯಾಲಿ ಮಾಡ್ತಾರೆ. ಅಭಿಮಾನಿಗಳ ಅವರ ಸಂಭ್ರಮವನ್ನು ನೋಡೋದಕ್ಕೆ, ಅಭಿಮಾನಿಗಳ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ವಿಧಾನಸೌಧದಿಂದ ಅಂಬೇಡ್ಕರ್ ರಸ್ತೆ, ಆನಂತರ ತಿಮ್ಮಯ್ಯ ಸರ್ಕಲ್, ಬಾಳೆಕುಂದ್ರಿ ಸರ್ಕಲ್, ಕ್ವೀನ್ಸ್ ರಸ್ತೆ ಮೂಲಕ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿ ಸಾಗುವ ಉದ್ದಕ್ಕೂ ಎಷ್ಟು ಲಕ್ಷ ಜನ ಸೇರ್ತಾರೆ ಅಂತೇಳಿ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀವಿ, ನಿದ್ದೆ ಬಿಟ್ಟು ಜನ RCB ಮ್ಯಾಚ್ ಯಾವಾಗ ವಿನ್ ಆಯ್ತೋ, RCB ತಂಡ ಯಾವಾಗ ವಿನ್ ಆಯ್ತೋ ಆ ಕ್ಷಣದಿಂದ ಅವರ ಸಂಭ್ರಮ ಸಡಗರ ಎಷ್ಟಿತ್ತು, ಹೇಗಿತ್ತು ಅನ್ನೋದನ್ನು ನಾವು ನಿನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಜಯಿಸಿ ಇವತ್ತು ವಾಪಸ್ ತಮ್ಮ ತವರಿಗೆ ತಂಡ ಬರ್ತಾ ಇದ್ರೆ ಅವರನ್ನು ಬರಮಾಡಿಕೊಳ್ಳುವಂಥ ರೀತಿ ಹೆಂಗಿರುತ್ತೆ ಅನ್ನೋದು, ಅದು ಏನು ಮಿರಾಕಲ್ ಆಗುತ್ತೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕುತೂಹಲ ಇದೆ. ಯಾರು ಊಹಿಸಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಸೇರ್ಬೋದು. ನಿನ್ನೆ ಇಡೀ ಬೆಂಗಳೂರೇ ನಿನ್ನೆ ದೀಪಾವಳಿ ಮಾಡಿತ್ತು, ಯುಗಾದಿ ಮಾಡಿತ್ತು. ಆದರೆ ಇವತ್ತು ಅವರೆಲ್ಲರೂ ಕೂಡ ತಮ್ಮ ತವರಿಗೆ ಬರ್ತಾ ಇರೋದ್ರಿಂದಾಗಿ ಆ ಸಂದರ್ಭ, ಸಮಯ ಅಭಿಮಾನಿಗಳ ಪಾಲಿಗೆ ಎಂಥ ಗೋಲ್ಡನ್ ಮಿನಿಟ್ ಆಗಿರುತ್ತೆ. ಅವರು ಅದನ್ನು ಹೇಗೆ ಬರಮಾಡಿಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಅವರು ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 1 ಗಂಟೆಗೆ ಬರ್ತಾರೆ, 3 ಗಂಟೆಗೆ ವಿಧಾನಸೌಧದ ಎದುರುಗಡೆ ಬರ್ತಾರೆ. ಅದಾದ ನಂತರ 3:15 ವಿಜಯ ಯಾತ್ರೆ ಆರಂಭ ಆಗುತ್ತೆ ಅನ್ನೋದು. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. ಆರ್ಸಿಬಿ ಟೀಮ್ 1 ಗಂಟೆಗೆ ಎಂಟ್ರಿ ಆಗುತ್ತೆ ತವರಿಗೆ. ವಿಶೇಷ ವಿಮಾನದ ಮೂಲಕ HALಗೆ ಆಗಮಿಸ್ತಾರೆ. HALನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದ ಬಳಿ ಆರ್ಸಿಬಿ ತಂಡ ಆಗಮಿಸುತ್ತೆ. ಮಧ್ಯಾಹ್ನ 3 ಗಂಟೆ 30 ನಿಮಿಷಕ್ಕೆ ಆರ್ಸಿಬಿ ಟೀಮ್ನಿಂದ ವಿಕ್ಟರಿ ಪರೇಡ್ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ತೆರೆದ ವಾಹನದಲ್ಲಿ ರ್ಯಾಲಿ ಮಾಡ್ತಾರೆ. ಅಭಿಮಾನಿಗಳ ಅವರ ಸಂಭ್ರಮವನ್ನು ನೋಡೋದಕ್ಕೆ, ಅಭಿಮಾನಿಗಳ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ವಿಧಾನಸೌಧದಿಂದ ಅಂಬೇಡ್ಕರ್ ರಸ್ತೆ, ಆನಂತರ ತಿಮ್ಮಯ್ಯ ಸರ್ಕಲ್, ಬಾಳೆಕುಂದ್ರಿ ಸರ್ಕಲ್, ಕ್ವೀನ್ಸ್ ರಸ್ತೆ ಮೂಲಕ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿ ಸಾಗುವ ಉದ್ದಕ್ಕೂ ಎಷ್ಟು ಲಕ್ಷ ಜನ ಸೇರ್ತಾರೆ ಅಂತೇಳಿ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀವಿ, ನಿದ್ದೆ ಬಿಟ್ಟು ಜನ RCB ಮ್ಯಾಚ್ ಯಾವಾಗ ವಿನ್ ಆಯ್ತೋ, RCB ತಂಡ ಯಾವಾಗ ವಿನ್ ಆಯ್ತೋ ಆ ಕ್ಷಣದಿಂದ ಅವರ ಸಂಭ್ರಮ ಸಡಗರ ಎಷ್ಟಿತ್ತು, ಹೇಗಿತ್ತು ಅನ್ನೋದನ್ನು ನಾವು ನಿನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಜಯಿಸಿ ಇವತ್ತು ವಾಪಸ್ ತಮ್ಮ ತವರಿಗೆ ತಂಡ ಬರ್ತಾ ಇದ್ರೆ ಅವರನ್ನು ಬರಮಾಡಿಕೊಳ್ಳುವಂಥ ರೀತಿ ಹೆಂಗಿರುತ್ತೆ ಅನ್ನೋದು, ಅದು ಏನು ಮಿರಾಕಲ್ ಆಗುತ್ತೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕುತೂಹಲ ಇದೆ. ಯಾರು ಊಹಿಸಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಸೇರ್ಬೋದು. ನಿನ್ನೆ ಇಡೀ ಬೆಂಗಳೂರೇ ನಿನ್ನೆ ದೀಪಾವಳಿ ಮಾಡಿತ್ತು, ಯುಗಾದಿ ಮಾಡಿತ್ತು. ಆದರೆ ಇವತ್ತು ಅವರೆಲ್ಲರೂ ಕೂಡ ತಮ್ಮ ತವರಿಗೆ ಬರ್ತಾ ಇರೋದ್ರಿಂದಾಗಿ ಆ ಸಂದರ್ಭ, ಸಮಯ ಅಭಿಮಾನಿಗಳ ಪಾಲಿಗೆ ಎಂಥ ಗೋಲ್ಡನ್ ಮಿನಿಟ್ ಆಗಿರುತ್ತೆ. ಅವರು ಅದನ್ನು ಹೇಗೆ ಬರಮಾಡಿಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಅವರು ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 1 ಗಂಟೆಗೆ ಬರ್ತಾರೆ, 3 ಗಂಟೆಗೆ ವಿಧಾನಸೌಧದ ಎದುರುಗಡೆ ಬರ್ತಾರೆ. ಅದಾದ ನಂತರ 3:15 ವಿಜಯ ಯಾತ್ರೆ ಆರಂಭ ಆಗುತ್ತೆ ಅನ್ನೋದು. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. ಆರ್ಸಿಬಿ ಟೀಮ್ 1 ಗಂಟೆಗೆ ಎಂಟ್ರಿ ಆಗುತ್ತೆ ತವರಿಗೆ. ವಿಶೇಷ ವಿಮಾನದ ಮೂಲಕ HALಗೆ ಆಗಮಿಸ್ತಾರೆ. HALನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದ ಬಳಿ RCB ತಂಡ ಆಗಮಿಸುತ್ತೆ. ಮಧ್ಯಾಹ್ನ 3 ಗಂಟೆ 30 ನಿಮಿಷಕ್ಕೆ RCB ಟೀಮ್ನಿಂದ ವಿಕ್ಟರಿ ಪರೇಡ್ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ತೆರೆದ ವಾಹನದಲ್ಲಿ ರ್ಯಾಲಿ ಮಾಡ್ತಾರೆ. ಅಭಿಮಾನಿಗಳ ಅವರ ಸಂಭ್ರಮವನ್ನು ನೋಡೋದಕ್ಕೆ, ಅಭಿಮಾನಿಗಳ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ವಿಧಾನಸೌಧದಿಂದ ಅಂಬೇಡ್ಕರ್ ರಸ್ತೆ, ಆನಂತರ ತಿಮ್ಮಯ್ಯ ಸರ್ಕಲ್, ಬಾಳೆಕುಂದ್ರಿ ಸರ್ಕಲ್, ಕ್ವೀನ್ಸ್ ರಸ್ತೆ ಮೂಲಕ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿ ಸಾಗುವ ಉದ್ದಕ್ಕೂ ಎಷ್ಟು ಲಕ್ಷ ಜನ ಸೇರ್ತಾರೆ ಅಂತೇಳಿ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀವಿ, ನಿದ್ದೆ ಬಿಟ್ಟು ಜನ RCB ಮ್ಯಾಚ್ ಯಾವಾಗ ವಿನ್ ಆಯ್ತೋ, RCB ತಂಡ ಯಾವಾಗ ವಿನ್ ಆಯ್ತೋ ಆ ಕ್ಷಣದಿಂದ ಅವರ ಸಂಭ್ರಮ ಸಡಗರ ಎಷ್ಟಿತ್ತು, ಹೇಗಿತ್ತು ಅನ್ನೋದನ್ನು ನಾವು ನಿನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಜಯಿಸಿ ಇವತ್ತು ವಾಪಸ್ ತಮ್ಮ ತವರಿಗೆ ತಂಡ ಬರ್ತಾ ಇದ್ರೆ ಅವರನ್ನು ಬರಮಾಡಿಕೊಳ್ಳುವಂಥ ರೀತಿ ಹೆಂಗಿರುತ್ತೆ ಅನ್ನೋದು,
ಅದು ಏನು ಮಿರಾಕಲ್ ಆಗುತ್ತೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕುತೂಹಲ ಇದೆ. ಯಾರು ಊಹಿಸಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಸೇರ್ಬೋದು. ನಿನ್ನೆ ಇಡೀ ಬೆಂಗಳೂರೇ ನಿನ್ನೆ ದೀಪಾವಳಿ ಮಾಡಿತ್ತು, ಯುಗಾದಿ ಮಾಡಿತ್ತು. ಆದರೆ ಇವತ್ತು ಅವರೆಲ್ಲರೂ ಕೂಡ ತಮ್ಮ ತವರಿಗೆ ಬರ್ತಾ ಇರೋದ್ರಿಂದಾಗಿ ಆ ಸಂದರ್ಭ ಸಮಯ ಅಭಿಮಾನಿಗಳ ಪಾಲಿಗೆ ಎಂಥ ಗೋಲ್ಡನ್ ಮಿನಿಟ್ ಆಗಿರುತ್ತೆ. ಅವರು ಅದನ್ನು ಹೇಗೆ ಬರಮಾಡಿಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಅವರು ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 1 ಗಂಟೆಗೆ ಬರ್ತಾರೆ, 3 ಗಂಟೆಗೆ ವಿಧಾನಸೌಧದ ಎದುರುಗಡೆ ಬರ್ತಾರೆ. ಅದಾದ ನಂತರ 3:15ಗೆ ವಿಜಯ ಯಾತ್ರೆ ಆರಂಭ ಆಗುತ್ತೆ ಅನ್ನೋದು. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. RCB ಟೀಮ್ 1 ಗಂಟೆಗೆ ಎಂಟ್ರಿ ಆಗುತ್ತೆ ತವರಿಗೆ. ವಿಶೇಷ ವಿಮಾನದ ಮೂಲಕ HALಗೆ ಆಗಮಿಸ್ತಾರೆ. HALನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದ ಬಳಿ RCB ತಂಡ ಆಗಮಿಸುತ್ತೆ. ಮಧ್ಯಾಹ್ನ 3:30 RCB ಟೀಮ್ನಿಂದ ವಿಕ್ಟರಿ ಪರೇಡ್ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ತೆರೆದ ವಾಹನದಲ್ಲಿ ರ್ಯಾಲಿ ಮಾಡ್ತಾರೆ. ಅಭಿಮಾನಿಗಳ ಅವರ ಸಂಭ್ರಮವನ್ನು ನೋಡೋದಕ್ಕೆ, ಅಭಿಮಾನಿಗಳ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ವಿಧಾನಸೌಧದಿಂದ ಅಂಬೇಡ್ಕರ್ ರಸ್ತೆ, ಆನಂತರ ತಿಮ್ಮಯ್ಯ ಸರ್ಕಲ್, ಬಾಳೆಕುಂದ್ರಿ ಸರ್ಕಲ್, ಕ್ವೀನ್ಸ್ ರಸ್ತೆ ಮೂಲಕ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿ ಸಾಗುವ ಉದ್ದಕ್ಕೂ ಎಷ್ಟು ಲಕ್ಷ ಜನ ಸೇರ್ತಾರೆ ಅಂತೇಳಿ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀವಿ, ನಿದ್ದೆ ಬಿಟ್ಟು ಜನ RCB ಮ್ಯಾಚ್ ಯಾವಾಗ ವಿನ್ ಆಯ್ತೋ, RCB ತಂಡ ಯಾವಾಗ ವಿನ್ ಆಯ್ತೋ ಆ ಕ್ಷಣದಿಂದ ಅವರ ಸಂಭ್ರಮ ಸಡಗರ ಎಷ್ಟಿತ್ತು, ಹೇಗಿತ್ತು ಅನ್ನೋದನ್ನು ನಾವು ನಿನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಜಯಿಸಿ ಇವತ್ತು ವಾಪಸ್ ತಮ್ಮ ತವರಿಗೆ ತಂಡ ಬರ್ತಾ ಇದ್ರೆ ಅವರನ್ನು ಬರಮಾಡಿಕೊಳ್ಳುವಂಥ ರೀತಿ ಹೆಂಗಿರುತ್ತೆ ಅನ್ನೋದು, ಅದು ಏನು ಮಿರಾಕಲ್ ಆಗುತ್ತೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕುತೂಹಲ ಇದೆ. ಯಾರು ಊಹಿಸಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಸೇರ್ಬೋದು. ನಿನ್ನೆ ಇಡೀ ಬೆಂಗಳೂರೇ ನಿನ್ನೆ ದೀಪಾವಳಿ ಮಾಡಿತ್ತು, ಯುಗಾದಿ ಮಾಡಿತ್ತು. ಆದರೆ ಇವತ್ತು ಅವರೆಲ್ಲರೂ ಕೂಡ ತಮ್ಮ ತವರಿಗೆ ಬರ್ತಾ ಇರೋದ್ರಿಂದಾಗಿ ಆ ಸಂದರ್ಭ ಸಮಯ ಅಭಿಮಾನಿಗಳ ಪಾಲಿಗೆ ಎಂಥ ಗೋಲ್ಡನ್ ಮಿನಿಟ್ ಆಗಿರುತ್ತೆ. ಅವರು ಅದನ್ನು ಹೇಗೆ ಬರಮಾಡಿಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಅವರು ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 1 ಗಂಟೆಗೆ ಬರ್ತಾರೆ, 3 ಗಂಟೆಗೆ ವಿಧಾನಸೌಧದ ಎದುರುಗಡೆ ಬರ್ತಾರೆ. ಅದಾದ ನಂತರ 3:15ಗೆ ವಿಜಯ ಯಾತ್ರೆ ಆರಂಭ ಆಗುತ್ತೆ ಅನ್ನೋದು. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. RCB ಟೀಮ್ 1 ಗಂಟೆಗೆ ಎಂಟ್ರಿ ಆಗುತ್ತೆ ತವರಿಗೆ. ವಿಶೇಷ ವಿಮಾನದ ಮೂಲಕ HALಗೆ ಆಗಮಿಸ್ತಾರೆ. HALನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದ ಬಳಿ RCB ತಂಡ ಆಗಮಿಸುತ್ತೆ. ಮಧ್ಯಾಹ್ನ 3:30 RCB ಟೀಮ್ನಿಂದ ವಿಕ್ಟರಿ ಪರೇಡ್ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ತೆರೆದ ವಾಹನದಲ್ಲಿ ರ್ಯಾಲಿ ಮಾಡ್ತಾರೆ. ಅಭಿಮಾನಿಗಳ ಅವರ ಸಂಭ್ರಮವನ್ನು ನೋಡೋದಕ್ಕೆ, ಅಭಿಮಾನಿಗಳ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ವಿಧಾನಸೌಧದಿಂದ ಅಂಬೇಡ್ಕರ್ ರಸ್ತೆ, ಆನಂತರ ತಿಮ್ಮಯ್ಯ ಸರ್ಕಲ್, ಬಾಳೆಕುಂದ್ರಿ ಸರ್ಕಲ್, ಕ್ವೀನ್ಸ್ ರಸ್ತೆ ಮೂಲಕ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿ ಸಾಗುವ ಉದ್ದಕ್ಕೂ ಎಷ್ಟು ಲಕ್ಷ ಜನ ಸೇರ್ತಾರೆ ಅಂತೇಳಿ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀವಿ, ನಿದ್ದೆ ಬಿಟ್ಟು ಜನ RCB ಮ್ಯಾಚ್ ಯಾವಾಗ ವಿನ್ ಆಯ್ತೋ, RCB ತಂಡ ಯಾವಾಗ ವಿನ್ ಆಯ್ತೋ ಆ ಕ್ಷಣದಿಂದ ಅವರ ಸಂಭ್ರಮ ಸಡಗರ ಎಷ್ಟಿತ್ತು, ಹೇಗಿತ್ತು ಅನ್ನೋದನ್ನು ನಾವು ನಿನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಜಯಿಸಿ ಇವತ್ತು ವಾಪಸ್ ತಮ್ಮ ತವರಿಗೆ ತಂಡ ಬರ್ತಾ ಇದ್ರೆ ಅವರನ್ನು ಬರಮಾಡಿಕೊಳ್ಳುವಂಥ ರೀತಿ ಹೆಂಗಿರುತ್ತೆ ಅನ್ನೋದು, ಅದು ಏನು ಮಿರಾಕಲ್ ಆಗುತ್ತೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕುತೂಹಲ ಇದೆ. ಯಾರು ಊಹಿಸಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಸೇರ್ಬೋದು. ನಿನ್ನೆ ಇಡೀ ಬೆಂಗಳೂರೇ ನಿನ್ನೆ ದೀಪಾವಳಿ ಮಾಡಿತ್ತು, ಯುಗಾದಿ ಮಾಡಿತ್ತು. ಆದರೆ ಇವತ್ತು ಅವರೆಲ್ಲರೂ ಕೂಡ ತಮ್ಮ ತವರಿಗೆ ಬರ್ತಾ ಇರೋದ್ರಿಂದಾಗಿ ಆ ಸಂದರ್ಭ ಸಮಯ ಅಭಿಮಾನಿಗಳ ಪಾಲಿಗೆ ಎಂಥ ಗೋಲ್ಡನ್ ಮಿನಿಟ್ ಆಗಿರುತ್ತೆ. ಅವರು ಅದನ್ನು ಹೇಗೆ ಬರಮಾಡಿಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಅವರು ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 1 ಗಂಟೆಗೆ ಬರ್ತಾರೆ, 3 ಗಂಟೆಗೆ ವಿಧಾನಸೌಧದ ಎದುರುಗಡೆ ಬರ್ತಾರೆ. ಅದಾದ ನಂತರ 3:15ಗೆ ವಿಜಯ ಯಾತ್ರೆ ಆರಂಭ ಆಗುತ್ತೆ ಅನ್ನೋದು.